ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವ್ಲಾಗ್ಸ್ ಬೈ ಮಾಲಾ. ಎಲ್ಲ ಗಣೇಶ ಹಬ್ಬ ಎಲ್ಲ ಹೇಗ್ ಮುಗೀತು? ಎಲ್ಲರ ಮನೇಲೂ ಚೆನ್ನಾಗಿ ಗಣೇಶನ್ ಕೂರಿಸಿ ಎಲ್ಲ ಪೂಜೆ ಎಲ್ಲ ಚೆನ್ನಾಗಿ ನಡೀತಾ. ಇವತ್ತಿನ ವ್ಲಾಗ್ ಸಹ ನಾನು ಗಣೇಶ ಹಬ್ಬದ ದಿನ ಶೂಟ್ ಮಾಡಿರೋದು. ಮಾರ್ನಿಂಗ್ ಇಂದ ಈವ್ನಿಂಗ್ ವರ್ಗು ಯಾವ ತರ ರೊಟೀನ್ ಇತ್ತು, ಅವತ್ತು ಹಬ್ಬ ಎಲ್ಲ ಯಾವ ತರ ಆಚರಿಸಿದ್ವಿ ಅನ್ನೋದ್ರ ಬಗ್ಗೆ ಇವತ್ತಿನ ಸಪೋಸ್ ನಿಮ್ಮಲ್ಲಿ ಯಾರಾದ್ರೂ ನಮ್ಮ ವಿಡಿಯೋಸ್ ಫಸ್ಟ್ ಟೈಮ್ ನೋಡೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಮ್ಮ ಚಾನಲ್ ನಲ್ಲಿ ಅಪ್ಲೋಡ್ ಮಾಡುವ ಹೊಸ ವಿಡಿಯೋಸ್ ಯಾವುದೇ ಆಗಲಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಹಾಗೇನೆ ಹಬ್ಬದ ದಿನ ಬೇಗ ಎದ್ದು ಮನೆಯೆಲ್ಲ ಸಾರಿಸಿ ಮತ್ತೆ ಬಾಕ್ಲು ಸಹ ತೊಳೆದ್ಬಿಟ್ಟು ರಂಗೋಲಿ ಹಾಕಿದ್ದೆ. ರಂಗೋಲಿ ಹಬ್ಬದ ದಿನ ಹಾಕಿರೋದು ನೋಡಿ ಇದೆ. ಯಾವ್ದೋ ಮನ್ಸಿಗೆ ಯಾವ ತಕ್ಷಣಕ್ಕೆ ಯಾವ್ದು ತೋರ್ಸುತ್ತೋ ಅದು ಹಾಕಿರೋದು. ಹಾಗೇನೆ ಹೊಸ್ಲಿನ ಮೇಲೆ ಸ್ವಲ್ಪ ಪಾದದ ಹಾಗೆ ಡಿಸೈನ್ ಮಾಡಿ ಅದಕ್ಕೂ ಸಹ ಬಣ್ಣ ಹಚ್ಚಿದ್ದೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ನೆಕ್ಸ್ಟ್ ಹಾಗೆ ಬ್ರೇಕ್ಫಾಸ್ಟ್ಗಂತ ವೆಜಿಟೇಬಲ್ ಪಲಾವ್ ಮಾಡಿ ಮೊಸರು ಬಜ್ಜಿ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಇದಕ್ ಬೇಕಾಗಿರೋದೆಲ್ಲ ಹಬ್ಬಗಳ ಸಮಯದಲ್ಲಿ ನಮಗೆ ತಕ್ಷಣ ಏನಾದ್ರೂ ವೆರೈಟಿ ಆಗಿ ಮಾಡ್ಬೇಕು ಅಂದ್ರೆ ಫಸ್ಟ್ ಮೈಂಡಿಗೆ ಬರೋದು ಈ ವೆಜಿಟೇಬಲ್ ರೈಸ್. ಅದೇನೋ ಗೊತ್ತಿಲ್ಲ ನಂಗೆ ಅಲ್ಲ, ತುಂಬಾ ಜನ ಹೀಗೇನೆ ರೆಡಿ ಮಾಡ್ತಿದ್ದೀನಿ. ಈಗ ಈ ಪಲಾವ್ ಮಾಡೋದಕ್ಕೆ ಖಾರ ರುಬ್ಕೋಬೇಕು. ಈ ಖಾರ ರುಬ್ಕೊಳ್ಳೋದಕ್ಕೆ ಇಲ್ಲಿ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ ಹಾಗೆ ತೆಂಗಿನಕಾಯಿ ಮತ್ತೆ ಕೊತ್ತಂಬರಿ, ಪುದೀನ ಇದೆಲ್ಲಾನು ಗ್ರೈಂಡ್ ಮಾಡ್ಕೊಂತಿದ್ದೀನಿ. ನಾನು ಮುಂಚೆ ಎಲ್ಲ ಹಸಿಮೆಣಸಿನಕಾಯಿ ತಿನ್ಬೇಕಂದ್ರೆ ತುಂಬಾ ಹೆದರ್ಕೊಳ್ತಿದ್ದೆ. ಅಯ್ಯೋ ಅಸಿಡಿಟಿ ಬಂದ್ಬಿಡುತ್ತೆ ಇದೆಲ್ಲಾನು ಹಸಿಯಾಗಿ ರುಬ್ಕೊಳ್ಳೋದು. ಯಾವುದೇ ತರ ಎಣ್ಣೆಲಿ ಬಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದ್ರಲ್ಲಿ ಅವ್ರು ನೋಡಿದ್ರೆ ನಾನು ಒಂದ್ ದಿನಕ್ಕೆ 4 ರಿಂದ 5 ಹಸಿಮೆಣಸಿನಕಾಯಿ ತಿಂತೀನಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಅವ್ರ ಡಾಕ್ಟರ್ ತಿನ್ನೋವಾಗ ನಮ್ಗೇನು ಪ್ರಾಬ್ಲಮ್ ಇಲ್ಲ ಅನ್ನೋ ತರ ಆಯ್ತು. ಅಂದ್ರೆ ನಾನು ಅದ್ರ ಬಗ್ಗೆ ಕ್ಲಿಯರ್ ಆಗಿ ಸ್ವಲ್ಪ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿದೆ. ಆಮೇಲೆ ನನ್ಗಿದ್ದ ಡೌಟ್ಸ್ ಎಲ್ಲ ಕ್ಲಿಯರ್ ಆಯ್ತು. ಇವಾಗೆಲ್ಲ ನಾನು ಹಸಿಮೆಣಸಿನಕಾಯಿ ಯಾವುದೇ ತರ ಭಯ ಇಲ್ದಿರ ತಿಂತೀನಿ. ಇದನ್ನ ರುಬ್ಬುವಾಗ ಆದಷ್ಟು ಕಮ್ಮಿ ನೀರನ್ನ ಯೂಸ್ ಮಾಡಿ ರುಬ್ಕೊಳ್ಳಿ. ಹಾಗೆ ನಾವು ಎಣ್ಣೆಲಿ ಬಾಡಿಸುವಾಗ ಹಸಿ ವಾಸನೆ ಮತ್ತೆ ಮರಾಠಿ ಮೊಗ್ಗು ಹಾಗೆ ಸ್ವಲ್ಪ ನೋಡಿ ಈ ತರ ಸ್ವಲ್ಪ ಗಸಗಸೆ ಇರುವಾಗನೇ ರುಬ್ಕೊಳ್ಳೋಣ, ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಈ ಪೇಸ್ಟ್ ಒಂದ್ ಸೈಡ್ ಇಟ್ಬಿಟ್ಟು ಇನ್ನೊಂದ್ ಸೈಡ್ ಸೋಯಾ ಚಂಕ್ಸ್ ನ ಒಂದು 20 ಮಿನಿಟ್ಸ್ ನೀರಲ್ಲಿ ನೆನೆಯೋದಕ್ಕೆ ಬಿಟ್ಟಿದ್ದೆ. ಈಗ ಇದನ್ನ ಸ್ವಲ್ಪ ಚೆನ್ನಾಗಿ ನೀರೆಲ್ಲ ಸ್ಕ್ವೀಸ್ ಮಾಡಿ ಎತ್ತಿಟ್ಕೊಳ್ಳೋಣ. ನೋಡಿ ಈ ತರ ಇದನ್ನ ಜಾಸ್ತಿ ಹೊತ್ತೆಲ್ಲ ನೆನೆಯೋದಕ್ ಬಿಡಬಾರ್ದು. ಒಂದ್ 20 ಮಿನಿಟ್ಸ್ ಆದ್ರೆ ಚೆನ್ನಾಗಿರುತ್ತೆ. ಹಾಗೇನೆ ರಾತ್ರಿ ಬಟಾಣಿ ಸಹ ನೆನೆ ಹಾಕಿ ಇಟ್ಟಿದ್ದೆ. ಇದರಲ್ಲಿ ಗ್ರೀನ್ ಮತ್ತೆ ಯೆಲ್ಲೋ ಬಟಾಣಿ ಎರಡು ಮಿಕ್ಸ್ ಆಗ್ಬಿಟ್ಟಿತ್ತು. ಅದನ್ನ ಹಾಗೆ ನೆನೆಯೋದಕ್ ಬಿಟ್ಟೆ. ಈಗ ಒಂದು ಕುಕ್ಕರ್ ಅಲ್ಲಿ ನಾನು ಸ್ವಲ್ಪ ಲಾರ್ಜ್ ಕ್ವಾಂಟಿಟಿಯಲ್ಲಿ ಮಾಡೋದ್ರಿಂದ ಇಲ್ಲಿ 12 ಲೀಟರ್ ಕುಕ್ಕರ್ ಅಲ್ಲಿ ಮಾಡ್ತಿದ್ದೀನಿ. ಈಗ ಕುಕ್ಕರ್ಗೆ ಒಂದು 100 ml ಆಯಿಲ್ ತಗೊಂಡಿದ್ದೀನಿ. ನೀವಾಗ ಸಪೋಸ್ ನಿಮ್ಗೆ ಬೇಕಂದ್ರೆ ತುಪ್ಪ ಸಹ ಆಡ್ ಮಾಡ್ಕೋಬಹುದು, ಅದು ಚೆನ್ನಾಗಿರುತ್ತೆ ಟೇಸ್ಟ್. ಈಗ ನಾನು ಒಂದು 2 ಮೀಡಿಯಂ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ. ಅದನ್ನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊಳ್ಳೋಣ. ಇಲ್ಲಿ ನಾನು ಯಾವ್ದೇ ಗರಂ ಮಸಾಲ ಆಡ್ ಮಾಡಿಲ್ಲ. ಈಗ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅನ್ನೋವಾಗ ನಾವು ಹೆಚ್ಚಿಟ್ಕೊಂಡಿರೋದಕ್ಕೆ ಯಾವುದೇ ತರಕಾರಿನ ಗರಂ ಮಸಾಲ ಆಡ್ ಮಾಡ್ಲಿಲ್ಲ. ಈಗ ನಾನು ಕ್ಲಿಪ್ಪಿಂಗ್ಸ್ ಎಲ್ಲ ಸ್ವಲ್ಪ ಮಿಸ್ ಮ್ಯಾಚ್ ಆಗ್ತಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕ್ಯಾರೆಟ್ ಹಾಗೆ ಅಂತೀವಲ್ವಾ ಅದನ್ನು ಸಹ ತಗೊಂಡಿದ್ದೀನಿ. ಇಲ್ಲಿ ನಿಮ್ಗೆ ಯಾವ ತರಕಾರಿ ಬೇಕು ಅದೆಲ್ಲ ಸೇರಿಸಬಹುದು. ಕಾಲಿಫ್ಲವರ್ ಸಹ ಸೇರಿಸಬಹುದು, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೇನೆ ಬಟಾಣಿ ನೆನ್ಸಿಟ್ಟಿದ್ವಲ್ಲ ಅದನ್ನು ಸೇರಿಸಿ ಸ್ವಲ್ಪ ಹೊತ್ತು ಒಂದು 10 ಮಿನಿಟ್ಸ್ ಸಾಟೆ ಮಾಡೋಣ. ಅದು ಸ್ವಲ್ಪ ಹಸಿ ವಾಸನೆ ಚೆನ್ನಾಗಿ ಹೋಗ್ಲಿ ಅನ್ನೋದ್ರಿಂದ ಅಷ್ಟೇ. ಈ ತರ ಸ್ವಲ್ಪ ಎಣ್ಣೆಲಿ ಸಾಟೆ ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗ್ ಬರುತ್ತೆ. ಈಗ ಸೋಯಾ ಚಂಕ್ಸ್ ಸಹ ಆವಾಗ್ಲೇ ನಾವು ಸ್ಕ್ವೀಸ್ ಮಾಡಿ ಎತ್ತಿಟ್ಟಿದ್ವಲ್ಲ ಅದನ್ನು ಸಹ ಸೇರ್ಸ್ತಿದೀವಿ. ಈಗ ಈ ಸೋಯಾ ಚಂಕ್ಸ್ ಸೇರ್ಸಿದ ತಕ್ಷಣ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತ ಮಸಾಲೆ ಸಹ ಸೇರ್ಸ್ಕೊಳ್ಳೋಣ. ಇದೆಲ್ಲಾನು ಚೆನ್ನಾಗಿ ಕಂಬೈನ್ ಆಗಿ ಆ ಮಸಾಲೆಯ ಫ್ಲೇವರ್ಸ್ ಎಲ್ಲ ತರಕಾರಿ ಮತ್ತೆ ಸೋಯಾ ಚಂಕ್ಸ್ಗೆ ಬೈಂಡ್ ಆಗೋ ತರ ನಾವು ಸ್ವಲ್ಪ ಹೊತ್ತು ಸಾಟೆ ಮಾಡೋಣ. ಈ ಪಲಾವ್ ಮಾಡೋವಾಗ ಒಂದ್ 2-3 ಟೈಪ್ ಅಲ್ಲಿ ಮಾಡ್ತಾರೆ. ಕೆಲವರು ಏನೇ ಸಹ ಗ್ರೈಂಡ್ ಮಾಡೋದಿಲ್ಲ, ಹಾಗೆ ಮಾಡ್ತಾರೆ. ಅದ್ರ ಟೇಸ್ಟ್ ಸೂಪರ್ ಆಗಿರುತ್ತೆ. ಆತರ ನಾನು ಸಹ ಮಾಡ್ತೀನಿ. ಬಟ್ ನನ್ಗೆ ಸ್ವಲ್ಪ ಅಂದ್ರೆ ನಾನ್ ಮಾಡೋದ್ರಲ್ಲಿ ಗ್ರೈಂಡ್ ಮಾಡಿ ಮಾಡೋದಂದ್ರೆ ತುಂಬಾ ಇಷ್ಟ. ನಮ್ ಫ್ರೆಂಡ್ ಅವ್ರ ಅಮ್ಮ ಒಬ್ರು ಮಾಡ್ತಿದ್ರು. ಅವಳು ಲಂಚ್ ಬಾಕ್ಸ್ ಎತ್ಕೊಂಡ್ ಬಂದಾಗ ಸ್ವಲ್ಪ ಎಲ್ಲಾರು ಶೇರ್ ಮಾಡ್ಕೊತಿದ್ವಲ್ಲ, ಅವಾಗ ಟೇಸ್ಟ್ ನೋಡಿದಾಗ ತುಂಬಾ ಚೆನ್ನಾಗಿರ್ತಿತ್ತು. ಈಗ ಈ ಮಸಾಲೆಸ್ ಎಲ್ಲ ಚೆನ್ನಾಗಿ ಕೋಟಿಂಗ್ ಆಗಿದೆ ಅನ್ನೋ ಟೈಮ್ ನಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಆಡ್ ಮಾಡ್ತಿದ್ದೀನಿ. ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಡ್ ಮಾಡಿದ್ದೀನಿ. ಸಪೋಸ್ ನಾವು ಲಾಸ್ಟ್ ಅಲ್ಲಿ ಉಪ್ಪು ಸಾಕಾಗದೆ ಇದ್ರೆ ಅವಾಗ ಸೇರ್ಸ್ಕೊಳ್ಳೋಣ. ಫಸ್ಟೇ ಜಾಸ್ತಿ ಉಪ್ಪು ಹಾಕ್ಬಿಟ್ರೆ ಆಮೇಲೆ ಏನು ಸರಿ ಮಾಡೋದಕ್ ಆಗೋದಿಲ್ಲ ಆದ್ರಿಂದ.
ಈಗ ಟೊಮೆಟೊ ಸೇರಿಸಿದ ನಂತರ ಒಂದ್ 2 ನಿಮಿಷ ಮಿಕ್ಸ್ ಮಾಡಿದ್ರೆ ಸಾಕು. ಟೊಮೆಟೊ ಏನು ನಮ್ಗೆ ಸ್ವಲ್ಪ ಯಾವಾಗ್ಲೂ ಅಷ್ಟೇ ಈ ರೈಸ್ ಐಟಮ್ ಮಾಡೋವಾಗ ಫಸ್ಟೇ ನಾವು ಈಗ ಒಂದು ಕಾಲು ಲೀಟರ್ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಾರ್ದು. ಒಂದು ಅಳತೆ ಒಂದು ಮೀಡಿಯಂ ಆಗಿ ನಾನು ಲೆಮನ್ ಲಾಸ್ಟ್ ಅಲ್ಲಿ ಚೆಕ್ ಮಾಡಿ ನೋಡಿ ಹಾಕೊಂಡ್ರೆ ಅವಾಗ ಚೆನ್ನಾಗಿರುತ್ತೆ. ಈಗ 2 ಮೀಡಿಯಂ ಸೈಜ್ ಟೊಮೆಟೊ ಕಟ್ ಮಾಡಿದ್ದೀನಿ, ಅದನ್ನು ಸಹ ಸೇರಿಸ್ಕೊಳ್ತಿದ್ದೀನಿ. ಮಿಕ್ಸ್ ಮಾಡ್ತಿದ್ದಾಗ್ಲೇ ಒಂದು ಘಮ ಬರುತ್ತೆ, ಅದು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಪಲಾವ್ ತಿಂದಷ್ಟೇ ಸಂತೋಷ ಆಗ್ಬಿಡುತ್ತೆ. ಮನೆಯೆಲ್ಲ ಪಲಾವ್ ಮಾಡಿದಾಗ ಅಷ್ಟೇ ಘಮ ಘಮ ಅಂತಿರುತ್ತೆ ಅಲ್ವಾ. ನೋಡಿ ಈಗ ಮಿಕ್ಸ್ ಮಾಡಿದ್ದಾಯ್ತು. ಈಗ ಒಂದು ಅಳತೆ ಅಷ್ಟು ಅಕ್ಕಿ ತಗೊಂಡ್ರೆ ನಾವು ಎರಡು ಅಳತೆ ಅಷ್ಟು ನೀರ್ ತಗೋಬೇಕು. ಇಲ್ಲಿ ನಾನು ಆಲ್ಮೋಸ್ಟ್ 1/4 kg ಅಷ್ಟು ಅಕ್ಕಿ ತಗೊಂಡಿದ್ದೀನಿ. ಈ ಬಟ್ಲಲ್ಲಿ ಕರೆಕ್ಟ್ ಆಗಿ 1/4 kg ಅಕ್ಕಿ ಸರಿ ಹೋಗುತ್ತೆ. ಈಗ ಇದ್ರಲ್ಲಿ 2ರಷ್ಟು ತಗೊಂಡಿದ್ದೀನಿ, ಆವಾಗ್ಲೇನೆ ನೆನ್ಸಿಟ್ಟಿದ್ದೆ ಅಕ್ಕಿ, ಅದನ್ನ ಸೇರಿಸ್ಕೊಳ್ತಿದ್ದೀನಿ. ಇಲ್ಲಿ ನಾನು ಜೀರಾ ರೈಸ್ ತಗೊಂಡಿದ್ದೀನಿ. ಕೆಲವರು ಬಾಸ್ಮತಿ ರೈಸ್ ತಗೊಳ್ತಾರೆ, ಬಟ್ ಪಲಾವ್ ಮತ್ತೆ ಮನೇಲಿ ಮಾಡುವ ಸ್ವಲ್ಪ ರೈಸ್ ಐಟಮ್ಸ್ಗೆಲ್ಲ ಜೀರಾ ರೈಸ್ ಟೇಸ್ಟ್ ಚೆನ್ನಾಗಿರುತ್ತೆ. ಇದೆಲ್ಲಾನು ಸಹ ಮಿಕ್ಸ್ ಮಾಡಿ ಒಂದು 80% ಕುಕ್ ಆಗೋವರೆಗೂ ಲಿಡ್ ಕ್ಲೋಸ್ ಮಾಡೋದು ಬೇಡ. ಮಧ್ಯದಲ್ಲಿ ಸ್ವಲ್ಪ ಲೈಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಇಲ್ಲಾಂದ್ರೆ ತಳ ಹಿಡಿದು ಬಿಡುತ್ತೆ. ಒಂದ್ಸತಿ ರೈಸ್ ಐಟಮ್ಸ್ ಯಾವ್ದೇ ಆಗ್ಲಿ, ಬಿರಿಯಾನಿ ಆಗ್ಲಿ ಪಲಾವ್ ಆಗ್ಲಿ, ಒಂದ್ಸತಿ ತಳ ಹಿಡಿದ ನಂತರ ಅಡ್ಗೆ ಕೆಟ್ಟಾಗೆ. ಟೇಸ್ಟ್ ನಾವ್ ಎಷ್ಟೇ ಚೆನ್ನಾಗಿ ಮಾಡಿದ್ರು ಇನ್ನೇನು ಒಂದ್ ಸೈಡ್ ಪಲಾವ್ ರೆಡಿ ಆಯ್ತು, ಅದಕ್ಕೆ ಸೈಡ್ ಡಿಶ್ ಆಗಿ ಮೊಸರು ಬಜ್ಜಿ ಇಲ್ಲ ಅದರಿಂದ ಒಂದ್ 2 ನಿಮಿಷಕ್ಕೆ ಒಂದ್ಸತಿ ಸ್ವಲ್ಪ ಲೈಟ್ ಆಗಿ ಅದರಿಂದ ನಾನು ಇವತ್ತು ಈಸಿ ಆಗಿರುತ್ತೆ ನೋಡಿ. ಈಗ 80% ರೈಸ್ ಕುಕ್ ಆಗಿದೆ. ಇದನ್ನ ಮಾಡೋದಕ್ಕೆ ಸೌತೆಕಾಯಿನ ಸಣ್ಣದಾಗಿ ಹೆಚ್ಕೋಬೇಕು. ಇಲ್ಲಿ ಯಾವುದೇ ತರ ಕಲರ್ ಏನು ಯೂಸ್ ಈರುಳ್ಳಿ ಎಷ್ಟೇ ನಾವು ಗ್ರೈಂಡ್ ಮಾಡಿರೋ ಪೇಸ್ಟ್ ಅಲ್ಲೇ ಸ್ವಲ್ಪನಾದ್ರೂ ಸೌತೆಕಾಯಿ ಇದ್ರೆ ಚೆನ್ನಾಗಿರುತ್ತೆ, ಅದೇ ಸಾಕು. ಇದನ್ನ ನೋಡಿ ಈ ತರ 80% ಕಟ್ ಮಾಡಿದ್ರೆ ಸ್ವಲ್ಪ ಬೇಗ ಕೆಲಸ ಆಗುತ್ತೆ, ಇಲ್ಲಾಂದ್ರೆ ನಾವು ಸಣ್ಣ ಸಣ್ಣ ಕಟ್ ಸಹ ಇಟ್ಕೊಂಡ್ರೆ ತುಂಬಾ ಲೇಟ್ ಆಗುತ್ತೆ. ಅದರಿಂದ ಈ ತರ ಮಾಡಿದ್ರೆ ಬೇಗ ಕೆಲಸ ಆಗುತ್ತೆ. 2 ವಿಷಲ್ಗೆ ಚೆನ್ನಾಗಿ ಕುಕ್ ಆಗಿರುತ್ತೆ. ಗೊತ್ತಿರೋ ವಿಷಯನೇ, ಸಪೋಸ್ ಏನಾದ್ರೂ ಗೊತ್ತಿಲ್ಲ ಅಂದ್ರೆ ನಿಮ್ಗೊಂದು ಹೊಸ ವಿಷಯ ತಿಳಿದಂಗ ಆಗುತ್ತೆ ಅಲ್ವಾ. ಅದರಿಂದ ಇದನ್ನ ಈ ರೀತಿ ಎಲ್ಲ ಸಣ್ಣಕ್ಕೆ ಹಚ್ಚಿ ಪಕ್ಕಕ್ಕೆ ಎತ್ತಿಟ್ಟೆ. ಅದ್ರೊಳಗಡೆ ವಿಷಲ್ ಸಹ ಬಂತು, ಅದನ್ನ ಆಫ್ ಮಾಡ್ಬಿಟ್ಟು ಮತ್ತೆ ಇದಕ್ಕೆ ಈರುಳ್ಳಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಹಾಕಿದೀನಿ. ಇಲ್ಲಿ ನಾನು ಹಸಿಮೆಣಸಿನಕಾಯಿ ಆಡ್ ಮಾಡ್ತಿಲ್ಲ, ಯಾಕಂದ್ರೆ ಮಕ್ಕಳು ತಿನ್ನೋದ್ರಿಂದ ಮಕ್ಳಿಗೆ ಏನಾದ್ರು ಸ್ವಲ್ಪ ಬಾಯಿಗೆ ಹಸಿಮೆಣಸಿನಕಾಯಿ ಸಿಕ್ಕಿದ್ರು ಸಹ ಅವ್ರು ಮತ್ತೆ ತಿನ್ನೋದಕ್ಕೆ ಹಠ ಮಾಡ್ತಾರೆ. ಅದರಿಂದ ನೀವು ದೊಡ್ಡೋರು ಏನಾದ್ರು ತಿನ್ನೋದಾದ್ರೆ ಹಸಿಮೆಣಸಿನಕಾಯಿ ಆಡ್ ಮಾಡ್ಕೊಳ್ಳಿ, ಟೇಸ್ಟ್ ಇನ್ನೂ ಸಖತ್ತಾಗಿರುತ್ತೆ. ಈಗ ಇದನ್ನೆಲ್ಲಾನುವೆ ಹಚ್ಚಿಟ್ಕೊಂಡಿರೋ ಈರುಳ್ಳಿ, ಸೌತೆಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಅದನ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಹಾಗೇನೆ ಪಲಾವ್ಗೆ ಕಡಲೆಪಪ್ಪು ಚಟ್ನಿ ಸಹ ಚೆನ್ನಾಗಿರುತ್ತೆ. ಅದು ಸಹ ನಾನು ಒಂದೊಂದ್ಸರ್ತಿ ಮಾಡ್ತೀನಿ, ಬಟ್ ಇವತ್ತು ಅದೇನೋ ಗೊತ್ತಿಲ್ಲ ಮೊಸರು ಬಜ್ಜಿನೇ ಮಾಡೋಣ ಅಂತೇಳಿ ಮನ್ಸ ಅನ್ಸ್ತು, ಅದರಿಂದ ಮೊಸರು ಬಜ್ಜಿ ಮಾಡ್ತಿದ್ದೀನಿ. ಈಗ ಉಪ್ಪಾಕಿ ಎಲ್ಲ ಕೆಲವರು ಕ್ಯಾರೆಟ್ ಸಹ ತುರಿದು ಸೇರಿಸ್ತಾರೆ, ಅದು ಸಹ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಸ್ವಲ್ಪ ಟೈಮ್ ಕಮ್ಮಿ ಇತ್ತು ಈಗ ಯಾಕಂದ್ರೆ ಗಟ್ಟಿ ಯಾವ್ದು ಬೇಗ ಆಗುತ್ತೋ ಅದನ್ನ ಮಾತ್ರ ಕಟ್ ಮಾಡಿ ಸೇರಿಸ್ತಿದ್ದೀನಿ. ನಿಮ್ಗೆ ಯಾವುದೇ ತರ ನೀರನ್ನ ಆಡ್ ಕಲರ್ಫುಲ್ ಆಗಿ ಸಹ ಇರುತ್ತೆ, ಹಾಗೆ ಟೇಸ್ಟ್ ಸಹ ಚೆನ್ನಾಗಿರುತ್ತೆ. ನೀರ್ ಆಡ್ ಮಾಡ್ದಿರಾ ಬರೀ ಮೊಸರು ಮಾತ್ರ ಆಡ್ ಮಾಡಿ ಈಗ ಸ್ವಲ್ಪ ಉಪ್ಪು ಸಹ ಆಡ್ ಆಲ್ರೆಡಿ ಈರುಳ್ಳಿ ಆಡ್ ಮಾಡಿದ್ಮೇಲೆ ಸೌತೆಕಾಯಿಲಿರುವ ನೀರೆಲ್ಲ ಬಿಟ್ಕೊಳ್ಳುತ್ತೆ. ನೋಡಿ ಈ ತರ ಕನ್ಸಿಸ್ಟೆನ್ಸಿ ಇರ್ಬೇಕು, ತುಂಬಾ ಕ್ರೀಮಿ ಆಗಿರ್ಬೇಕು, ಅವಾಗ್ಲೇ ಚೆನ್ನಾಗಿರುತ್ತೆ. ಗಟ್ಟಿ ಮತ್ತೆ ಕ್ರೀಮಿ ಆಗಿದ್ರೇನೆ ಟೇಸ್ಟ್ ಚೆನ್ನಾಗಿರೋದು. ನೋಡಿ ನಿಮ್ಗೆ ಕಾಣಿಸ್ತಿದೆ ಅಲ್ವಾ, ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು. ಇನ್ನೇನ್ ರೆಡಿ ಆಯ್ತು, ಒಂದ್ ಸೈಡ್ ಪಲಾವ್ ರೆಡಿ ಆಯ್ತು, ಇನ್ನೊಂದ್ ಸೈಡ್ ಮೊಸರು ಬಜ್ಜಿ. ಅಷ್ಟೇ ಬ್ರೇಕ್ಫಾಸ್ಟ್ಗೆ ಇಷ್ಟು ಮಾಡಿದ್ದೆ. ಮತ್ತೆ ಮಧ್ಯಾಹ್ನ ಏನಾದ್ರು ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ದೆ, ಬಟ್ ಮಧ್ಯಾಹ್ನದವರೆಗೂ ಕೆಲ್ಸನೇ ಮನೆಯಲ್ಲಿ ಸರಿ ಹೋಯ್ತು. ಪೂಜೆ ಸಾಮಾನ್ ತೊಳಿ, ಮತ್ತೆ ದೇವ್ರ ಮನೆ ಕ್ಲೀನ್ ಮಾಡು, ಅದ್ ಮಾಡು ಇದ್ ಮಾಡು, ಮಕ್ಳಿಗೆ ನೀರಟ್ಟು ರೆಡಿ ಮಾಡು, ಇದ್ರಲ್ಲೇ ಕಾಲ ಕಳ್ದೋಯ್ತು. ಏನ್ ಮಾಡೋದು, ಹಬ್ಬ ಅಂದ್ರೆ ಒಬ್ರೇ ಮಾಡ್ಬೇಕಂದ್ರೆ ಮನೆಯಲ್ಲಿ ತುಂಬಾ ಕಷ್ಟ. ಸ್ವಲ್ಪ ದೊಡ್ಡ ಮಕ್ಳಾದ್ರೆ ಅವ್ರ ಪಾಡಿಗೆ ಅವ್ರು ರೆಡಿ ಆಗ್ತಾರೆ, ಬಟ್ ಚಿಕ್ಕ ಮಕ್ಳು ಅಂದ್ರೆ ನಾವೆಲ್ಲ ರೆಡಿ ಮಾಡ್ಬೇಕು. ಅದರಿಂದ
ಇನ್ನೇನಾಯ್ತು ಮಕ್ಳಿಗೆ ಸ್ನಾನ ಮಾಡಿಸಿ ಮತ್ತೆ ಅವ್ರಿಗೆ ಊಟ ಮಾಡಿಸಿ ಬಿಟ್ಬಿಟ್ರೆ ಅವ್ರ ಪಾಡ್ಗೆ ಅವ್ರು ಆಡ್ಕೊಂಡಿರ್ತಾರೆ. ಸೊ ನಮ್ ಕೆಲಸ ನಾವು ಮಾಡ್ಕೋಬಹುದು ಅಂತ ಹೇಳಿ ಎಲ್ಲ ಮಾಡಿದೆ. ಈಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟಿದೀನಿ. ದೇವ್ರ ಮನೇಲಿ ಇರೋದೆಲ್ಲ ಎತ್ತಿ ಹಾಲಲ್ಲಿ ಇಟ್ಬಿಟ್ಟು ದೇವ್ರ ಸಾಮಾನೆಲ್ಲಾನು ತೊಳೆದಿಟ್ಟೆ. ನೆಕ್ಸ್ಟ್ ದೇವ್ರ ಫೋಟೋ ಎಲ್ಲ ಒಂದು ಬಟ್ಟೆಯಲ್ಲಿ ಕ್ಲೀನ್ ಆಗಿ ಉಜ್ಜಿಟ್ಬಿಟ್ಟು ಅದಕ್ಕೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದೆ. ದೇವ್ರ ಮನೆ ಸಹ ಏನು ಇಡದೆ ಫುಲ್ ಕ್ಲೀನ್ ಮಾಡ್ಬಿಟ್ಟಿದ್ದೆ. ಗೋಡೆಗಳೆಲ್ಲ ಸ್ವಲ್ಪ ಈ ಕರ್ಪೂರ ಸಾಂಬ್ರಾಣಿ ಎಲ್ಲ ಹೋಗಿ ಹೋಗಿ ಸ್ವಲ್ಪ ಕಪ್ ಕಪ್ ಆಗಿರುತ್ತೆ. ಅದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿದೆ. ಇದು ವೈಟ್ ಟೈಲ್ಸ್ ಇರೋದ್ರಿಂದ ಹಾಗೆ ಕಾಣುತ್ತೆ ಕಲರ್ ಏನಾದ್ರು ಇದ್ರೆ. ಅದರಿಂದ ಸ್ವಲ್ಪ ಹೊತ್ತು ಟೈಮ್ ಹಿಡೀತು. ದೇವ್ರ ಮನೆ ಕ್ಲೀನ್ ಮಾಡೋದೇ ಒಂದು 1.5 hour ಆಗ್ಬಿಡುತ್ತೆ ಎಲ್ಲ ಕ್ಲೀನ್ ಮಾಡಿ ಅದ್ರಲ್ಲಿ ಎತ್ತಿಡೋದ್ರಲ್ಲಿ. ಈಗ ಒಂದೊಂದೇ ಫೋಟೋ ಮತ್ತೆ ಕಳಶ ಎಲ್ಲದಕ್ಕೂವೆ ಅರಿಶಿನ ಕುಂಕುಮ ಇಟ್ಟು ದೇವ್ರ ಮನೇಲಿ ಎಲ್ಲ ಅರೇಂಜ್ ಮಾಡಿ ಇಟ್ಬಿಟ್ಟೆ. ಆಮೇಲೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿದ್ರೆ ಸರಿ ಹೋಗುತ್ತೆ ಅಂತೇಳಿ ನೋಡಿ. ಈಗ ಅರೇಂಜ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ದೇವ್ರ ಮನೆ ಅಂತ. ಹಾಗೆ ಮನೆಯಲ್ಲಿ ಒಂದು ಗಣೇಶ ವಿಗ್ರಹ ಇತ್ತು. ಅದನ್ನೇ ಇಟ್ಟು ಹಬ್ಬದ ದಿನ ಪೂಜೆ ಮಾಡಿದೆ. ನಾವು ವರ್ಷ ವರ್ಷನೂ ಸಹ ಇದೇ ತರ ಗಣೇಶ ಹಬ್ಬದ ದಿನ ವಿಗ್ರಹ ಯಾವ್ದ್ ಮನೇಲಿ ಇದೆಯೋ ಅದನ್ನೇ ಇಟ್ಟು ಪೂಜೆ ಮಾಡ್ತೀವಿ. ಅದಕ್ಕೆ ಎಲ್ಲಾನು ನೈವೇದ್ಯ ಇಟ್ಟು ಪೂಜೆ ಮಾಡಿದ್ರೆ ನಮ್ಗೆ ಒಂದು ಗಣೇಶ ಹಬ್ಬ ಮಾಡಿದ್ದ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂತ ಹೇಳಿ ಲಾಸ್ಟ್ ಇಯರ್ ಸಹ ಇದೇ ತರ ಮಾಡಿದ್ವಿ. ಅವಾಗ ನಮ್ಮ ಯಜಮಾನ್ರು ಇದ್ರು, ತುಂಬಾ ಚೆನ್ನಾಗಿತ್ತು. ಬಟ್ ಈ ಇಯರ್ ಹಾಗೇನೆ ನಮ್ಮ ಮನೆಯಲ್ಲಿ ಆದ್ರೆ ಏನ್ ಮಾಡೋದು, ನಾನು ಅವ್ರು ತೀರೋದಾಗ್ಲಿಂದನು ಗಣೇಶ ವಿಗ್ರಹ ಇಟ್ಟು ಪೂಜೆನೆ ಮಾಡಿರ್ಲಿಲ್ಲ. ಸ್ವಲ್ಪ ಕಡುಬು ಮಾಡಿದ್ರೆ ಮಕ್ಕಳಿಗೂ ಸಹ ಇಷ್ಟ. ಏನಕ್ಕೆ ಯಾವ ದೇವ್ರಿಗೆ ಅವರು ಸಹ ಇಷ್ಟಪಟ್ಟು ತಿಂತಾರೆ ಅನ್ನೋದ್ರಿಂದ ನಾನು ಈ ತರ ಮಾಡ್ಬಿಟ್ಟು ಕಡುಬು ಮಾಡೋದಕ್ಕೆ ರೆಡಿ ಮಾಡ್ತಿದ್ದೀನಿ. ಪೂಜೆ ಎಲ್ಲ ಮಾಡಿದ ನಂತರನೇ ರೆಡಿ ಮಾಡಿ ದೇವ್ರ ಮುಂದೆ ಇಟ್ಟೆ. ಅದಕ್ಕೂ ಫಸ್ಟ್ ಏನ್ ಮಾಡೋದಕ್ಕೆ ಆಗೋದಿಲ್ಲ, ಮಕ್ಳಿರೋ ಮನೆ ಪೂಜೆ ಮಾಡ್ಬೇಕು ಅಂತ ಹೇಳಿ 2 ಸತಿ ಬಂದವರು ಪಾಪ ದೇವ್ರ ಸಾಮಾನೆಲ್ಲ ತೊಳ್ದ್ಕೊಟ್ಟು ಹೋದ್ರು. ಅದ್ರದಲ್ಲೂ ಈ ಮನೆಯಲ್ಲಿ ಬೇರೆ ಶೂಟ್ ಮಾಡಮ್ಮ ಅಂತ, ಆದ್ರೂ ನಾನು ಮಾಡಿರ್ಲಿಲ್ಲ. ಬಟ್ ಏನ್ ಮಾಡೋದು, ಆದ್ರೂ ನಾನು ಶೂಟ್ ಮಾಡಿದ್ರೆ ಆಲ್ಮೋಸ್ಟ್ 1 hour ಇಡೀ ಅಷ್ಟೊಂದು ಪೂಜೆ ಮಾಡಿದ್ದೀನಿ. ಬಟ್ ಯಾವುದು ಸ್ವಲ್ಪ ಇಂಪಾರ್ಟೆಂಟ್ ಅದು ಮಾತ್ರ ಶೂಟ್ ಮಾಡ್ಕೊಂಡು ನೆಕ್ಸ್ಟ್ ಎಲ್ಲ ಸ್ಕಿಪ್ ಮಾಡ್ಬಿಟ್ಟೆ. ಈ ಕಡುಬು ಮಾಡೋದೆಲ್ಲ ಆಲ್ಮೋಸ್ಟ್ ಎಲ್ಲಾರ್ಗು ಗೊತ್ತಿರೋದೇ ಅಲ್ವಾ. ಕಡಲೆ ಬೀಜ ಮತ್ತೆ ಹಾಗೆ ಎಳ್ಳು ಕಾಯಿ ತುರಿ ಎಲ್ಲಾನು ಸ್ವಲ್ಪ ಮೀಡಿಯಂ ಫ್ಲೇಮ್ ನಲ್ಲಿ ಹುರ್ಕೊಂಡು ಪುಡಿ ಮಾಡಿ ಅದ್ರ ಜೊತೆ ಸ್ವಲ್ಪ ಬೆಲ್ಲ ಸಹ ಸೇರಿಸಿ ಪುಡಿ ಮಾಡ್ಕೊಂಡು ಆಮೇಲೆ ಯಾವಾಗ್ಲೂ ಮಾಡೋ ಹಾಗೆ ಹಿಟ್ಟು ಕಲಸಿ ಕಡುಬು ಸುತ್ತೋದು. ಓಕೆ, ರೆಸಿಪಿನ ಫಾಲೋ ಮಾಡಿ, ನಿಮ್ಗೆ ಹಾಗೆ ಅರ್ಥ ಆಗುತ್ತೆ. ಹಾಗೇನೆ ನಾವು ಚಿಕ್ಕವರಿದ್ದಾಗ ಗಣೇಶ ಹಬ್ಬ ಮಾಡೋವಾಗ ವರ್ಷ ವರ್ಷನೂ ಗಣೇಶ ನಮ್ಮ ಮನೆ ಮುಂದೆನೆ ಕೂರಿಸ್ತಿದ್ರು. ಅವಾಗೆಲ್ಲ ನಾವು ಚಿಕ್ಕ ಮಕ್ಳು ಲೈಕ್ 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಓದ್ತಿದ್ವಿ. ಆ ಟೈಮ್ ನಲ್ಲಿ ದೊಡ್ಡ ಹುಡುಗರು ಇರ್ತಾರಲ್ವಾ, ಅವರೆಲ್ಲ ಫುಲ್ ಹಾಡಾಕ್ಬಿಟ್ಟು ನಮ್ಮನ್ನೆಲ್ಲ ಡ್ಯಾನ್ಸ್ ಆಡಿ ಆಡಿ ಅಂತ ಹೇಳ್ತಿದ್ರು. ಅವಾಗೆಲ್ಲ ನಾವು ಎಷ್ಟು ಚೆನ್ನಾಗಿ ಎಲ್ಲ ಗ್ಯಾಂಗ್ ಕಟ್ಕೊಂಡು ಡ್ಯಾನ್ಸ್ಗಳಾಡೋದು. ಈವ್ನಿಂಗ್ ಆದ್ರೆ ಸಾಕು ಹೋಗಿ ಗಣೇಶ ಹತ್ರನೇ ಇರೋದು. ಹೋಮ್ ವರ್ಕ್ ಮಾಡೋದಕ್ಕೆ ಸಹ ಮನೆಗೆ ಸರಿಯಾಗಿ ಹೋಗ್ತಿದ್ದಿಲ್ಲ. ಆಮೇಲೆ ಪ್ರಸಾದ ಕೊಟ್ರೆ ತಿನ್ಬಿಟ್ಟು ಊಟ ಸಹ ಮಾಡ್ತಿದ್ದಿಲ್ಲ. ಪ್ರಸಾದನೇ ಅವತ್ತು ಊಟ. ಚೆನ್ನಾಗಿ ಎಂಜಾಯ್ ಮಾಡ್ತಿದ್ವಿ. ಮತ್ತೆ ಗಣೇಶ ಬಿಟ್ಟಾಗ ನಾವು ಸಹ ಅಳ್ತಿದ್ವಿ, ಎಷ್ಟು ಗಣೇಶ ಹೋಗ್ಬಿಟ್ಟ ಅಂತ. ಮತ್ತೆ ಯಾವಾಗಪ್ಪ ಗಣೇಶ ಹಬ್ಬ ಬರುತ್ತೆ ಅಂತ ಕಾಯ್ತಿದ್ವಿ. ಬಟ್ ಇವಾಗೆಲ್ಲ ಅಂದ್ರೆ ಗಂಡ್ ಮಕ್ಳ ಹಬ್ಬ ಅಂತ ಆಗೋಯ್ತು. ಅವಾಗೆಲ್ಲ ನಾವೆಲ್ಲ ಸಖತ್ ಎಂಜಾಯ್ ಮಾಡ್ತಿದ್ವಿ. ಅದೆಲ್ಲ ಸ್ವೀಟ್ ಮೆಮೊರೀಸ್ ಯಾವಾಗ್ಲೂ ಮರೆಯೋದಕ್ ಆಗೋದಿಲ್ಲ. ಅವಾಗ ಚಿಕ್ಕ ವಯಸ್ಸಿನಲ್ಲಿ ಡ್ಯಾನ್ಸ್ ಮಾಡಿರೋದು ಅದೆಲ್ಲ ತಿಳ್ಕೊಂಡ್ರೆ ಇವಾಗ ನಗು ಬರುತ್ತೆ. ಲೈಕ್ ಸ್ವಲ್ಪ ಶೇಮ್ ಆಗುತ್ತೆ. ಏನ್ ಮಾಡೋದು, ಅದೆಲ್ಲ ಒಂಥರ ಹೇಳ್ತೀನಲ್ವಾ, ಆವಾಗ ಗೋಲ್ಡನ್ ಡೇಸ್ ಎಲ್ಲ ಮತ್ತೆ ಬರೋದಿಲ್ಲ. ಇವಾಗೆಲ್ಲ ನಮ್ಮ ಮಕ್ಳನ್ನ ನಾವು ಲೈಕ್ ಈಚೆನೆ ಜಾಸ್ತಿ ಬಿಡೋದಿಲ್ಲ. ಏನ್ ಮಾಡೋದು, ಕಾಲನು ತುಂಬಾ ಚೇಂಜ್ ಆಗ್ಬಿಡ್ತು. ಅದರಿಂದ ನಾವು ಸಹ ಈ ತರ ಚೇಂಜ್ ಆಗ್ಲೇಬೇಕು. ಮಕ್ಕಳನ್ನ ಬೇಕಾ ಬಿಟ್ಟಿ ಬಿಡೋದಕ್ಕೆ ಇವಾಗ ಮುಂಚೆ ಇದ್ದಷ್ಟು ಸೇಫ್ಟಿ ಇಲ್ಲ. ಬರ್ತಾ ಬರ್ತಾ ಕಾಲ ಕೆಟ್ಟೋಗ್ತಿದೆ ಹೊರ್ತು ಏನು ಸ್ವಲ್ಪ ಜನರನ್ನ ನಂಬೋ ಹಾಗೆಲ್ಲ ಇಲ್ಲ. ಅದು ಇತ್ತೀಚೆಗೆ ಅಂತೂ ಆಗ್ತಿರೋ ಇನ್ಸಿಡೆಂಟ್ಸ್ ಎಲ್ಲ ನ್ಯೂಸ್ ನೋಡ್ತಿದ್ರೆ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅನ್ನೋದೇ ಅರ್ಥ ಆಗ್ತಿಲ್ಲ. ಟೋಟಲಿ ಮಕ್ಕಳನ್ನ ಯಾರ ಹತ್ರನೂ ನಂಬಿ ಬಿಡೋ ಅಷ್ಟು ಮನಸ್ಥಿತಿನೇ ಕೆಟ್ಟೋಗ್ಬಿಟ್ಟಿದೆ. ಹಾಗೇನೆ ಈ ವರ್ಷ ಹಬ್ಬ ಮಾಡಿದ್ವಿ ಅನ್ನೋದಕ್ಕಿಂತಲೂ ತುಂಬಾ ನೋವು ಪಟ್ಟಿದ್ದೆ ಹೆಚ್ಚು. ಯಾಕಂದ್ರೆ ನಾವು ಮದ್ವೆ ಆಗಿ ಬಂದಾಗ್ಲಿಂದನೂ ಅಷ್ಟೇ ವರ್ಷ ವರ್ಷ ನಮ್ಮ ಯಜಮಾನ್ರು ಗಣೇಶ ನೋಡೋದಕ್ಕೆ ಕರ್ಕೊಂಡು ಹೋಗ್ತಿದ್ರು. ಲೈಕ್ ಮದ್ವೆ ಆದ ವರ್ಷದಲ್ಲೂ ಸಹ ನಾನು ಒಬ್ಬಳನ್ನೇ ಕರ್ಕೊಂಡು ಊರಲ್ಲಿ ಎಲ್ಲೆಲ್ಲಿ ಗಣೇಶ ಇಟ್ಟಿದ್ರು ಅದೆಲ್ಲ ತೋರ್ಸ್ಕೊ ಬರೋದಕ್ಕೆ ಹೋಗಿದ್ರು. ನಾವಿರೋದು ಟೌನ್ ಏರಿಯಾ. ಇಲ್ಲಿ ಆಲ್ಮೋಸ್ಟ್ ಒಂದು 40 to 50 ಪ್ಲೇಸಸ್ ಅಲ್ಲಿ ಗಣೇಶ ಇಡ್ತಾರೆ. ವರ್ಷಕ್ಕಿಂತ ವರ್ಷ ಹೆಚ್ಚಾಗಿ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ವರ್ಷ ವರ್ಷನೂ ಸಹ ಈವ್ನಿಂಗ್ ಟೈಮ್ ಕರ್ಕೊಂಡು ಹೋಗಿ ಎಷ್ಟು ಗಣೇಶ ಇದೆಯೋ ಅಷ್ಟು ಗಣೇಶ ಹತ್ರನೂ ಕರ್ಕೊಂಡು ಹೋಗಿ ತೋರ್ಸ್ಕೊಂಡ್ ಬರ್ತಿದ್ರು. ಬಟ್ ಈ ವರ್ಷ ಹೋಗೋದಕ್ಕೆ ಎಲ್ಲರೂ ಸ್ವಲ್ಪ ಬೇಜಾರಾಗಿದ್ರು. ನಮ್ಮನೆಯಲ್ಲೂ ಸಹ ಗಣೇಶ ಕೂರಿಸ್ತಿದ್ರು. ಬಟ್ ಈ ವರ್ಷ ಅದೇ ಹೇಳಿದ್ನ ಅಲ್ವಾ, ಇವ್ರು ಈ ತರ ಆದ್ರು ಅಂತ ಈ ವರ್ಷ ಯಾರು ಸಹ ಮಾಡ್ಲಿಲ್ಲ. ಹಾಗೇನೆ ಗಣೇಶ ನೋಡೋದಕ್ಕೆ ಮಕ್ಳು ಕೇಳ್ತಾನೆ ಇದ್ರು ನಾವು ನೋಡ್ಬೇಕು ಅಂತ. ಅವ್ರು ಕೇಳಿದ್ದಕ್ಕೆ ನನ್ಗೆ ಇನ್ನೂ ಸ್ವಲ್ಪ ಬೇಸರ ತುಂಬಾನೇ ಆಗೋಯ್ತು. ಏನಪ್ಪಾ ಮಾಡೋದು ಅಂತ ಹೇಳಿ ನಮ್ಮ ಅಕ್ಕನ ಮಕ್ಳು ಇದ್ದಿದ್ರೆ ಅವರಾದ್ರೂ ಕರ್ಕೊಂಡು ಹೋಗ್ತಿದ್ರು. ಬಟ್ ಅವರು ಸಹ ಊರಿಗೆ ಹೋಗ್ಬಿಟ್ರು.
ಅದರಿಂದ ನಾನು ಬೇಜಾರಲ್ಲಿದ್ದೆ ಬಟ್ ಆ ಟೈಮಿಗೆ ಏನೋ ಗೊತ್ತಿಲ್ಲ ದೇವ್ರೇ ಇದು ಮಾಡಿದ್ನೋ ಏನೋ ಗೊತ್ತಿಲ್ಲ. ನಮ್ಮ ಪಕ್ಕದಲ್ಲಿ ಸ್ವಲ್ಪ ಅವರು ತುಂಬಾ ಲೈಕ್ ಫ್ಯಾಮಿಲಿ ಮೆಂಬರ್ಸ್ ಥರನೇ ಅವರು ಬಂದು ಮಕ್ಕಳನ್ನ ಕರ್ಕೊಂಡು ಊರೆಲ್ಲ ಎಷ್ಟು ಗಣೇಶ ಇತ್ತೋ ಅಷ್ಟು ಗಣೇಶನೂ ತೋರಿಸಿ ಫೋಟೋಸ್ ಎಲ್ಲ ತೆಕ್ಕೊಂಡು ಬಂದು ಮಕ್ಕಳನ್ನ ಮನೆಗೆ ಬಿಟ್ರು. ನಾನಂತೂ ಫುಲ್ ಹ್ಯಾಪಿ ಆಗಿಬಿಟ್ಟೆ. ನೋಡಿ ಎಷ್ಟೇ ಬೇಸರ ಆಗಿದ್ರು ಸಹ ದೇವ್ರು ಯಾವುದೋ ಒಂದು ದಾರಿಯಲ್ಲಿ ನಮ್ಗೆ ಒಳ್ಳೇದನ್ನ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಅವ್ರನ್ನ ಕರ್ಕೊಂಡೋಗಿ ಬಂದಿದ್ದೆ ನನಗೇನೋ ಒಂಥರ ಮನಸ್ಸು ತುಂಬ ರಿಲೀಫ್ ಆಗಂಗೆ ಅನಿಸ್ತು. ಮತ್ತೆ ಮನೆಯಲ್ಲಿ ಪೂಜೆ ಮಾಡಿ ಆಲ್ಮೋಸ್ಟ್ 5 ಮಂತ್ಸ್ ಆಗ್ತಾ ಬಂತು. ನನಗೆ ಯಾವ ದೇವ್ರನ್ನ ಕೈ ಮುಗ್ದು ಏನು ಬಂತು ಈ ಥರ ಆಗೋಯ್ತು ಅಂತೇಳಿ ನಾನು ದೇವರಿಗೆ ಪೂಜೆ ಮಾಡೋದೇ ಬಿಟ್ಬಿಟ್ಟಿದ್ದೆ. ಬಟ್ ನಮ್ಮಮ್ಮ ಒಂದು 2-3 ಸತಿ ಬಂದ್ರು ದೇವ್ರ ಪೂಜೆ ಸಾಮಾನೆಲ್ಲ ಬೆಳಗಿ ಎಲ್ಲ ರೆಡಿ ಮಾಡಿಕೊಟ್ಟು ಹೋದ್ರು ಪೂಜೆ ಮಾಡ್ಕೊ ಅಂತ. ಬಟ್ ನಾನು ಮಾಡಲೇ ಇಲ್ಲ. ನನಗೆ ಅದೇ ಹೇಳಿದ್ನಲ್ವಾ ಆ ಥರ ಬೇಸರ ಆಗಿದ್ದರಿಂದ ನಾನು ದೇವ್ರ ಮನೇಲಿ ಪೂಜೆನೇ ಮಾಡಲಿಲ್ಲ. ದೇವ್ರ ಮನೆಗೆ ಹೋಗಲೇ ಇಲ್ಲ. ಕರ್ಟನ್ ಬಿಟ್ಟಿದ್ದು ಅದು ಹಾಗೆ ಇತ್ತು. ಸರಿ ಹಬ್ಬದ ದಿನನಾದರೂ ಪೂಜೆ ಮಾಡು ಅಂತೇಳಿ ನಮ್ಮಮ್ಮ ಫೋನ್ ಮಾಡಿ ಚೆನ್ನಾಗಿ ಬೈದರು. ಅದರಿಂದ ಸರಿ ಮಕ್ಕಳಿದ್ದಾರೆ ಈ ಮನೇಲಿ ಯಾವಾಗಲೂ ಇದೇ ಥರ ಪಾಳು ಬಿದ್ದ ಹಾಗೆ ಬಿಡಬಾರ್ದು ಅನ್ನೋದರಿಂದ ನಾನು ಈ ವರ್ಷ ಪೂಜೆ ಮಾಡಬೇಕು ಅಂತೇಳಿ ಎಲ್ಲ ರೆಡಿ ಮಾಡಿ ಮಾಡ್ತಿದ್ದೀನಿ. ಒಂದು ಕಡೆ ಏನು ಮಾಡಿದ್ರು ಸಹ ಮನಸ್ಸು ಅಯ್ಯೋ ಅವರಿಲ್ಲ ನಾವು ಯಾವ ಥರ ಹಬ್ಬ ಮಾಡಿಕೊಂಡು ಸಂಭ್ರಮ ಮಾಡೋದು ಅನ್ನೋ ಒಂದು ಬೇಸರ. ಇನ್ನೊಂದು ಸೈಡು ಮಕ್ಕಳಿದ್ದಾರೆ, ನಾವು ಮನೇಲಿ ಮಾಡದೇ ಇದ್ದರೆ ಮಕ್ಕಳು ಎಷ್ಟು ಬೇಸರ ಮಾಡ್ಕೊತಾರೆ. ಅಕ್ಕಪಕ್ಕದಲ್ಲೆಲ್ಲ ಅವರು ಚೆನ್ನಾಗಿ ಹ್ಯಾಪಿಯಾಗಿರೋವಾಗ ಮಕ್ಕಳಿಗೇನು ಮನ್ಸು ಮನೆಯಲ್ಲಿ ಅಶಾಂತಿ ಥರ ನಾವು ಎನ್ವಿರಾನ್ಮೆಂಟಿಗೆ ಕ್ರಿಯೇಟ್ ಮಾಡಿದ್ರೆ ಅವ್ರ ಮನ್ಸಿಗೆ ಎಷ್ಟು ನೋವಾಗುತ್ತೆ ಅನ್ನೋದರಿಂದ ನಾನು ಅವ್ರಿಗೋಸ್ಕರ ಅಂತಲೇ ಈ ವರ್ಷ ಪೂಜೆ ಮಾಡಿದ್ದು. ಓಕೆ, ಇವತ್ತಿನ ವ್ಲಾಗ್ ಇಷ್ಟೇ. ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನೆನೆಸ್ತೀನಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವ ವ್ಲಾಗ್ನ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.